ಅವ್ರು ಹೇಳಿದ್ರು ನಾವು ಬಂದಿರೋದು ಇಲ್ಲಿ ಏನಕ್ಕೆ ಬಡ್ಜೆಟ್ ವಿಷಯ ಮಾತಾಡೋದಕ್ಕೆ, ಅದನ್ನ ಪಕ್ಕಕ್ಕೆ ಇಡಿ ಅಂತಾರೆ ಕಾಂಗ್ರೆಸ್ ಅವರು. ಏನಕ್ಕೆ ಪಕ್ಕಕ್ಕೆ ಇಡಬೇಕು? ಈಗ ನಾವು 10 ವರ್ಷ ನಮ್ಮ BJP ಅವರು ಮಾಡಿದ್ದಕ್ಕೂ 70 ವರ್ಷ ಕಾಂಗ್ರೆಸ್ ಅವ್ರು ಮಾಡಿದ್ದಕ್ಕೂ ಏನು ಬಡ್ಜೆಟ್ ಅಲ್ಲಿ ಏನು ವ್ಯತ್ಯಾಸ ಆಗಿದೆ ಕೇಳಿ ಮೇಡಮ್. ಗುಜರಾತ್ ಮೇಡಮ್, ಗುಜರಾತ್ ಅಲ್ಲಿ 12,000 ಕೋಟಿ ತೆರಿಗೆ ಸರ್ಕಾರ, ಕೇಂದ್ರ ಸರ್ಕಾರ ಬರ್ತಾ ಇದೆ. ಆದ್ರೆ ಬಜೆಟ್ ಅಲ್ಲಿ ಅನುದಾನ ಕೊಟ್ಟಿರೋದು 35,000 ಕೋಟಿ. ಈ ತಾರತಮ್ಯ ಅಲ್ವಾ? ತಾರತಮ್ಯ ಅಂತ. ಓಕೆ ಸರ್ ಹೇಳಿ. ಕರ್ನಾಟಕಕ್ಕೆ GST ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಂದ್ರು ಬಿಟ್ಟಿ ಭಾಗ್ಯಕ್ಕೆ ಹೋಗಲ್ಲ ಅಂತ ಏನ್ ಗ್ಯಾರಂಟಿ? ಕಾಂಗ್ರೆಸ್ ಅವ್ರಿಗೆ ಇವತ್ತು ಬಜೆಟ್ ಬಗ್ಗೆ ಇಷ್ಟು ಅಪಾರವಾದ ಪ್ರೀತಿ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು. ನಿಮ್ಮ ರಾಹುಲ್ ಗಾಂಧಿ ಇದು ಕೇಂದ್ರದಲ್ಲಿ ಸೆಂಟ್ರಲ್ ಅಲ್ಲಿ ನಿದ್ದೆ ಮಾಡ್ತಿದಾರ ಅಂತ ಗೊತ್ತಾಗ್ತಿಲ್ಲ. ರಾಹುಲ್ ಗಾಂಧಿ ಅವ್ರು ಏನ್ ಮಾಡ್ತಿದ್ದಾರೆ ಅನ್ಬಿಟ್ಟು ಅಂತ ಇಷ್ಟು ಬಜೆಟ್ ಬಗ್ಗೆ ನೀವು ಇಷ್ಟು ಮಾತಾಡ್ತಿದಾರಲ್ಲ, ಅಲ್ಲ ಆಕ್ರೋಶ ಮಾಡ್ತಿದ್ದೀರಲ್ಲ ಬಜೆಟ್ ಬಗ್ಗೆ. ನೀವು ರೈತರ ಬಗ್ಗೆ ಏನಾದ್ರು ಒಂದು ಕಂತು ತರ್ತಿದ್ದೀರಾ? ನೀವು ರಾಜ್ಯದಲ್ಲಿ ಏನಾದ್ರು 1,200 ಜನ ಸಾವಾಗಿದೆ ರಾಜ್ಯದಲ್ಲಿ. ನಿಮ್ಮ ಕಾಂಗ್ರೆಸ್ ಅಲ್ಲ 15 ಬಂದಿದ್ದ 15 ತಿಂಗಳಲ್ಲಿ 1,500 ಜನ ಸಾವು. ರೈತರಿಗೆ ಏನಾದ್ರು ಒಂದು ನೀವು ಕಾಂಗ್ರೆಸ್ ಪರದಲ್ಲಿ ಏನಾದ್ರು ಮಾಡಿದ್ದೀರಾ ನೀವು? ರಾಹುಲ್ ಗಾಂಧಿ ಏನ್ ಮಾಡ್ತಿದ್ದಾರೆ ಕೇಂದ್ರದಲ್ಲಿ? ಪ್ರಶಾಂತ್ ಅವರಿಂದ 2 ನಿಮಿಷ ಕ್ವಿಕ್ ಆಗಿ. ನಮ್ಮ ಮಿತ್ರರೊಬ್ರು ಕೇಳ್ತಾ ಇದ್ರು ಮೂಡ ಹಗರಣದ ಬಗ್ಗೆ ಹೇಳಿ. ಒಂದ್ ನಿಮಿಷ ಯಾವ ವಿಚಾರವನ್ನ ದಯವಿಟ್ಟು ಯಾಕೆ ಮಾತಾಡ್ತೀರಾ? ಮಾತಾಡ್ತೀನಿ. ಅವ್ರ ಪ್ರಶ್ನೆ ಕೇಳಿದ್ರು ಅದಕ್ಕೆ ಈಗ ಕೌಶಲ್ಯ ಅಭಿವೃದ್ಧಿ ಬಗ್ಗೆ ಕೇಳಿದ್ರು. 1,48,000 ಕೋಟಿ ಎಜುಕೇಶನ್ ಅಂಡ್ ಸ್ಕಿಲ್ಲಿಂಗ್ ಮೀಸಲಿದೆ ಈ ಸತಿ. ಅಂಡ್ 1,000 ITI. ಅದು ಬಿಟ್ಟು ಯಾವ ಇಂಡಸ್ಟ್ರಿ ಇವತ್ತು ಎಂಪ್ಲಾಯಬಿಲಿಟಿ ಆಗ್ತಿಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇದಾರೋ ಅದೇ ಟಾಪ್ 500 ಕಂಪನೀಸ್ ಅಲ್ಲಿ ಇಂಟರ್ನ್ಶಿಪ್ 20 ಲಕ್ಷ ಯುವಕರಿಗೆ ಕೊಟ್ಟು. ತಿರ್ಗಾ ಮಾತಾಡ್ತಾರೆ ಆಯ್ತಾ? ಯುವಕರಿಗೆ ಆಯ್ತಾ? ಟಾಪ್ 500 ಕಂಪನೀಸ್ ಅಲ್ಲಿ 1 ವರ್ಷ ಇಂಟರ್ನ್ಶಿಪ್, ಅದ್ರ ಜೊತೆಗೆ 5,000 ರೂಪಾಯಿ ತಿಂಗಳಿಗೆ ಸ್ಟೈಪೆಂಡು. ಅದು ಬಿಟ್ಟು ವರ್ಷಕ್ಕೊಂದು ಸಿಂಗಲ್ ಟೈಮ್ ಅಸಿಸ್ಟೆನ್ಸ್ 6,000 ಅದೇ ಯುವಕರಿಗೆ. ಯಾಕಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಅದಾದ ನಂತರ ಬೇರೆ ಬೇರೆ ಕಂಪನಿಗಳಿಗೆ ಉದ್ಯೋಗ ಸಿಗುತ್ತೆ ಅವ್ರಿಗೆ. ಇದು ಸ್ಪೆಷಲ್ ಆಗಿ 500 ಕಂಪನಿಗಳಲ್ಲಿ 20 ಲಕ್ಷ ಯುವಕರು ಪರ್ ಇಯರ್ ಫಿಕ್ಸ್ ಮಾಡ್ತಾ ಇರೋದು. ಇದು ಸ್ಕಿಲ್ಲಿಂಗ್ ಅಂಡ್ ಎಜುಕೇಶನ್ 1,48,000 ಕೋಟಿ ಮೀಸಲಿಟ್ಟಿರೋದು. ಇದು ಬಿಟ್ಟು ತಿರ್ಗಾ ವುಮೆನ್ ಸ್ಕಿಲ್ಲಿಂಗ್ ಗ್ರೂಪ್ಸ್ ಅಲ್ಲಾಗ್ಲಿ, ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಾಗ್ಲಿ ಸ್ಪೆಸಿಫಿಕ್ ಗ್ರಾಂಟ್ಸ್ ಕೊಡ್ತಾ ಇದ್ದಾರೆ. ಅಂಡ್ ಸ್ಟೇಟ್ಸ್ಗೂ ಒಂದು ಇದು ಕೊಟ್ರು, ಏನೋ ಒಂದು ಕರೆ ಕೊಟ್ರು, ಮಹಿಳೆಯರು ಪರ್ಚೇಸ್ ಮಾಡೋ ಪ್ರಾಪರ್ಟಿಗೆ ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಮಾಡಿ. ಯಾಕೆಂದ್ರೆ ಅದಕ್ಕೆ ಇಟ್ ಇಸ್ ನಾಟ್ ಅ ಸೆಂಟ್ರಲ್ ಸಬ್ಜೆಕ್ಟ್, ಸ್ಟ್ಯಾಂಪ್ ಡ್ಯೂಟಿ ಅದು ಸ್ಟೇಟ್ ಸಬ್ಜೆಕ್ಟ್. ಅದನ್ನು ಒಂದು ಕೇಂದ್ರದಿಂದ ಕೇಳಿದ್ದಾರೆ ಸ್ಟೇಟ್ಗಳು ಕಡಿಮೆ ಮಾಡಿ ಅಂತ. ಕಾಂಗ್ರೆಸ್ ಅದನ್ನು ಕಡಿಮೆ ಮಾಡ್ತಾ ಇಲ್ಲ. ಹಾಗಾಗಿ ಅರ್ಬನ್ ಹೌಸಿಂಗ್ಗೆ ಸೆಂಟ್ರಲ್ ಅಸಿಸ್ಟೆನ್ಸ್ 2,20,000 ಕೋಟಿ, ರೂರಲ್ ಡೆವಲಪ್ಮೆಂಟ್ಗೆ 2,66,000 ಕೋಟಿ, ಸ್ಟೇಟ್ ಗವರ್ಮೆಂಟ್ಗಳಿಗೆ ಬಡ್ಡಿ ರಹಿತ ಸಾಲ, ಸ್ಟೇಟ್ ಗವರ್ಮೆಂಟ್ಗಳಿಗೆ ಬಡ್ಡಿ ರಹಿತ ಸಾಲ 50 ವರ್ಷದ ನಂತರ ತೀರಿಸಬಹುದು, ಬಡ್ಡಿ ಇಲ್ಲ. 1,50,000 ಕೋಟಿ. ಯಾಕೆ 1,50,000 ಕೋಟಿ? ಯಾಕೆ ಅಂತ ಹೇಳಿದ್ರೆ ಇವ್ರು ಹೇಳ್ತಿದ್ರಲ್ಲ ನಮಗ್ ಟ್ಯಾಕ್ಸ್ ಕಡಿಮೆ ಆಗ್ತಿದೆ, ಬೇರೆ GST ಬರ್ತಾ ಇಲ್ಲ ಅಂತ. GST ಪೂರ್ತಿ ಕೊಟ್ಟ ಮೇಲೂ ಓವರ್ ಆಲ್ ಟ್ಯಾಕ್ಸ್ ಬಾಯನ್ಸಿ ರಿಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು 50 ವರ್ಷಗಳಿಗೆ ಲೋನು, ಬಡ್ಡಿ ಇಲ್ಲ, 1,50,000 ಕೋಟಿ ಎಲ್ಲ ರಾಜ್ಯಗಳಿಗೆ ಸೇರಿ ಕೊಡ್ತಾ ಇರೋದು. ಕಾಂಗ್ರೆಸ್ ಸರ್ಕಾರ ತಗೊಳ್ಳಲ್ವಾ ಅದನ್ನ? NDA 1 ಅವಧಿ ಶುರುವಾದಾಗ ನಮ್ಮ ದೇಶದ ಸಾಲ ಇದ್ದಿದ್ದು 55.87 ಲಕ್ಷ ಕೋಟಿ. ಇವತ್ತು ಸಾಲ ಮಾರ್ಚ್ 31ಕ್ಕೆ 2024ಕ್ಕೆ ನಮ್ಮ ದೇಶದ ಸಾಲ 172.37 ಲಕ್ಷ ಕೋಟಿ. ಅಂದರೆ 3 ಪಟ್ಟು ಈ 10 ವರ್ಷದಲ್ಲಿ ಹೆಚ್ಚಾಗಿದೆ. ಅದೇ ನಮ್ಮ ದೇಶದ ಆಸ್ತಿ 13 ಲಕ್ಷ ಕೋಟಿಯಿಂದ 320 ಲಕ್ಷ ಕೋಟಿ ಹೆಚ್ಚಾಗಿದೆ. 25 ಪಟ್ಟು ಹೆಚ್ಚಾಗಿದೆ. ಎಲ್ಲಿನ ಮಾಹಿತಿ ಇದು ಅದನ್ನು ಹೇಳ್ಬಿಡಿ. ಸೋರ್ಸ್ ಫೈನಾನ್ಸ್ ಮಿನಿಸ್ಟ್ರಿ, PAB.in. ಎಸ್, ಫೈನಾನ್ಸ್ ಮಿನಿಸ್ಟ್ರಿ ಇದೆ, ರಿಪೋರ್ಟ್ ಇದೆ. 25 ಪಟ್ಟು ಅಂದ್ರೆ 3 ಪಟ್ಟು ಸಾಲಕ್ಕೆ 25 ಪಟ್ಟು ಆಸ್ತಿ ಹೆಚ್ಚಾಗಿದೆ. ಇವತ್ತು ನೋಡಿ, ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇದೆ. 5% ಇಂದ 5.5% ಇದೆ. GDP 7% ಗ್ರೋತ್ ಇದೆ.
ಪ್ರಪಂಚದಲ್ಲೇ ನಮ್ಮ ದೇಶನೇ ಇವತ್ತು GDP ನಲ್ಲಿ ಮೊದಲನೇ 30 ಸ್ಥಾನದಲ್ಲಿದೆ. seconds ಎಲ್ಲ ಇದರಲ್ಲೂ ಕೂಡ ಭ್ರಷ್ಟಾಚಾರ ರಹಿತ ಆಡಳಿತ ಕೇಂದ್ರ ಕೊಡ್ತಾ ಇದೆ. Right. ರಾಜ್ಯಗಳು ಅದನ್ನ ಉಪಯೋಗಿಸ್ಕೋಬೇಕು. ಮತ್ತೆ ಏನೇನು ಆಯೋಗ, ಹಣಕಾಸು ಆಯೋಗ ಇದೆ, 16ನೇ ಹಣಕಾಸು ಆಯೋಗದವರು 28ನೇ ಮುಖ್ಯಮಂತ್ರಿಗಳು ಆಗ್ಲೇ ಹೇಳ್ತಾ ಇದ್ರು 7,500 ಕೋಟಿ ರೈಲ್ವೇಸ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಇವತ್ತು ಕರ್ನಾಟಕ ರಾಜ್ಯದ ಒಂದು ಸ್ಪೆಷಾಲಿಟಿ ಇದೆ. ನೀವು ಬೇರೆ ರಾಜ್ಯಗಳನ್ನ ಕಂಪೇರ್ ಮಾಡಿದ್ರೆ ಪ್ರತಿಯೊಂದು ರೈಲ್ವೆ ಯೋಜನೆ ಕರ್ನಾಟಕದಲ್ಲಿ ಬರಬೇಕು ಅಂದ್ರೆ 50% ರಾಜ್ಯ ದುಡ್ಡು ಕೊಡಬೇಕು. ಅದೇ ಬೇರೆ ರಾಜ್ಯಗಳಿಗೆ ಆ ಥರ ಇಲ್ಲ. ಅದು ಗೊತ್ತಿದೆಯೋ ಇಲ್ಲ ನಿಮಗೆ ಮಾಹಿತಿ ಇರಲಿ. ಸೊ 50% ನಾವು ಕೊಡ್ತಾ ಇರೋದಕ್ಕೆ ಅವ್ರು ಕೊಡ್ತಾ ಇದ್ರೆ ಹೊರತೇನೆ ಬಿಟ್ಟಿಯಾಗಿ ಅವರು ನಮಗೆ ಕೊಡ್ತಾ ಇಲ್ಲ. ಇನ್ನೊಂದು ಹೇಳಿದ್ರೆ 50 ವರ್ಷ ನಾವು ಬಡ್ಡಿ ರಹಿತ ಸಾಲ ಕೊಡ್ತೀವಿ ಅಂತ. ಅಂದ್ರೆ ಕೇಂದ್ರದ ಹತ್ರ ನಮ್ಮ ರಕ್ತ ಹೀರಿ ಅಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ರೆ ಕೇಂದ್ರ ಸರ್ಕಾರದ ನಮ್ಮ ಹತ್ರನೇ ದುಡ್ಡು ಕಲೆಕ್ಟ್ ಮಾಡೋದು ಮತ್ತೆ ನಮಗೇನೆ ಸಾಲ ಕೊಡೋದು. ಹೆಂಗಂದ್ರೆ ಇದು ಬ್ಯಾಂಕ್ ಹತ್ರ ದುಡ್ಡು ತಗೊಳ್ಳೋ ಮತ್ತೆ ಬ್ಯಾಂಕಿಗೆ ಸಾಲ ಕೊಡೋದು. ಆ ತರ ಪರಿಸ್ಥಿತಿ ಬಂದಿದೆ. ಅನುದಾನಗಳನ್ನ ಸರಿಯಾಗಿ ಕೊಡಿ, ಬರ ಬಂದಾಗ ಅದಕ್ಕೆ ಸಹಕಾರ ಮಾಡಿ. ಯಾಕೆ ಸಿದ್ದರಾಮಯ್ಯ ಬರ ಕೊಟ್ಟಿಲ್ಲ? ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಅತಿವೃಷ್ಟಿ ಆದಾಗ ಆಟೋಮೆಟಿಕಲಿ 27,000 ಘೋಷಣೆ ಮಾಡಿದ್ರು. ಸಿದ್ದರಾಮಯ್ಯ ಕೊಡಲೇ ಇಲ್ಲ. ಸಿದ್ದರಾಮಯ್ಯ ಮಾಡಲೇ ಇಲ್ಲ. ಸಿದ್ದರಾಮಯ್ಯ ಕೊಡಲೇ ಇಲ್ಲ. ಚೆಕ್ ಕೊಟ್ಟು ಯಾರಾದ್ರೂ ಹಗರಣ ಮಾಡಿದಾರೆ ಅಂದ್ರೆ ಯಡಿಯೂರಪ್ಪ ಅಂತಾನೆ ಎಲ್ಲರಿಗೂ ಗೊತ್ತು. ನೀವು ಸಾಲ ಜೈಲಿಗೆ ಹೋಗಿದ್ದು ಸಿಟ್ಟಿಂಗ್ ಸಿಎಂ ಅರವಿಂದ್ ಕೇಜ್ರಿವಾಲ್ ಸಾಲ ದುಡ್ಡು ಮಾಡಿ ಮಟ್ಟದ ಒಂದು ಮಲತಾ ಇದೆ. ಮುಖ್ಯಮಂತ್ರಿಗಳು ಬಿಹಾರ್ಗೆ ಸಪೋರ್ಟ್ ಮಾಡ್ತಾರೆ, ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮವರು ಪಕ್ಷ ಆಗಿ ಕುಮಾರಸ್ವಾಮಿ ಅವರು ಕರ್ನಾಟಕಕ್ಕೆ ಇವತ್ತು ಹಣ ಯಾಕೆ ತರಲಿಲ್ಲ? ಅದನ್ನ ದೊಡ್ಡ ಪ್ರಶ್ನೆ ಬಂದಿದೆ. ಕೇಜ್ರಿವಾಲ್ ಕಳ್ತನ ಮಾಡ್ತಾರೆ ಅಂತಂದಿಲ್ಲ. ರಘೋರ್ 2 ನಿಮಿಷ. ಓಕೆ, ಮೊದಲನೇದಾಗಿ ಮೊನ್ನೆ ಬಡ್ಜೆಟ್ ಅಲ್ಲೇ ಹೇಳಿದ್ದಾರೆ 75 ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು. ದೇಶದಲ್ಲಿ 4 ಲಕ್ಷ ಗ್ರಾಜುಯೇಟ್ಸ್ ಪ್ರತಿ ವರ್ಷ ಹೊರಗಡೆ ಬರ್ತಾ ಇದ್ದಾರೆ. ಕೇವಲ ನೀವು 75 ಲಕ್ಷ ಉದ್ಯೋಗ ನೀವು ಸೃಷ್ಟಿ ಮಾಡೋದಾದ್ರೆ ಇನ್ನು 3,25 ಲಕ್ಷ ಪಕೋಡ ಮಾರ್ಬೇಕು. ಮೊದಲನೇ ಕ್ವಶನ್. ಓಕೆ, ಎರಡನೇ ಕ್ವಶನ್. ಈಗ ಇವರು ಈಗ ಹಗರಣ ಇಲ್ಲ ಅಂತ ಹೇಳಿದ್ರು. ಮೊನ್ನೆ 24 ಲಕ್ಷ ಯುವಕರ ಭವಿಷ್ಯವನ್ನ ನೀಟ್ ಹಗರಣದಲ್ಲಿ ಹಾಳು ಮಾಡ್ತಾರೆ ಯಾರು? ಇದೇ ಬಿಜೆಪಿ ಸರ್ಕಾರ. ಹಗರಣ ಯಾವ ನೈತಿಕತೆ ಮಾತಾಡೋದಕ್ಕೆ? ಓಕೆ, 24 ಲಕ್ಷ ಯುವಕರ ಭವಿಷ್ಯವನ್ನ ಹಾಳು ಮಾಡಿದ್ದಾರೆ. ಓಕೆ, ಆಯ್ತು. ಮೂರನೇದು, ಓಕೆ, ಆಮೇಲೆ ಮೂರನೇದು GST ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಮಿತ್ರರು ಅವಾಗಲೇ ಹೇಳಿದ್ರು GST ನಾವು ನಮ್ಮ ಕನ್ನಡಿಗರ ಬೆವರಿನ ಹನಿಯಿಂದ, ನಮ್ಮೆಲ್ಲರ ಬೆವರಿನ ಹನಿಯಿಂದ ಕಟ್ಟಿರ್ತಕ್ಕಂಥ ತೆರಿಗೆ 6.7 ಲಕ್ಷ ಕೋಟಿ. ಅಂದ್ರೆ ಪುಕ್ಕಟೆ ಬಂದ್ಬಿಡ್ತದೆ. ಇವರನ್ನು ಪ್ರಿಂಟ್ ಮಾಡ್ತಾರೆ. 6.7 ಲಕ್ಷ ಕೋಟಿ ಲಕ್ಷ ಕೋಟಿಗೆ. ಸೊ 6.7 ಲಕ್ಷ ಕೋಟಿನಲ್ಲಿ ನಮ್ಗೆ ಬರ್ತಾ ಇರ್ತಕ್ಕಂಥದ್ದು ಕೇವಲ 51,000 ಕೋಟಿ. ನಮ್ಮ ಮಿತ್ರರು ಹೇಳ್ತಾ ಇದ್ರು ನಮ್ಮ ತೆರಿಗೆ, ನಮ್ಮ ಬೆವರಿನ ರಕ್ತವನ್ನ ಹೀರಿ ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ರಾಜ್ಯಗಳ ಸಾಲ ಕೊಡ್ತೀವಿ. ಯಾವ ನೈತಿಕತೆ ಇದೆ? ಕೇಂದ್ರದಲ್ಲಿ ಪ್ರಶಾಂತ್ ಜಿ ಜನರು ದಡ್ಡರಲ್ಲ. ಜನರ ಬಳಿಯಲ್ಲಿ ಇವತ್ತು ಎಲ್ಲರಕ್ಕಿಂತ ರಘುಜಿ ಜನರ ಕೈಯಲ್ಲಿ ಕಾಂಗ್ರೆಸ್ ಅವರು ನೀಟ್ ಹಗರಣ ಅಂತ ಹೇಳಿದ್ರಲ್ಲ, ಇವ್ರು ಸುಪ್ರೀಂ ಕೋರ್ಟ್ ನಂಬ್ತಾನೆ. ಅವರು ಸುಪ್ರೀಂ ಕೋರ್ಟ್ ಏನಂತ ಹೇಳಿದ್ರು? ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪುಗಳಾಗಿರ್ಬೋದು, ರೀಟೆಸ್ಟ್ ಎಲ್ಲೂ ಮಾಡ್ತಾ ಇಲ್ಲ. ಆ ತರ ಮಾಲ್ ಪ್ರಾಕ್ಟೀಸ್ ನಡೆದಿದ್ರೆ ಸುಪ್ರೀಂ ಕೋರ್ಟ್ ಹಗರಣಗಳ ಬಗ್ಗೆನೆ ಮುಂದಿನ ವಾರ ಹಗರಣಗಳು ಯಾರ ಸರ್ಕಾರದಲ್ಲಿ ಆಯ್ತು ಅಂತ ಹೇಳಿ ವಿಸ್ತೃತವಾಗಿ ಡಿಬೇಟ್ ಮಾಡೋಣ. ಆಗ ಮೋಹನ್ ಅವರು ಬರ್ಲಿ, ಪ್ರಶಾಂತ್ ಅವರು ಬರ್ಲಿ, ನೀವು ಎಲ್ಲ ಬನ್ನಿ. ಇವತ್ತಿನ ಚರ್ಚೆಗೆ ಸಮಯ ಇದ್ದದೆಷ್ಟು ನೋಡಿ. ಜನರು ಯಾರು ದಡ್ರಲ್ಲ. ಬಜೆಟ್ ಮಂಡನೆ ಆಗಿದ್ದು ಕಬ್ಬಣದ ಕಡಲೆ ನಮ್ಗೆ ಅರ್ಥ ಆಗಲ್ಲ ಅನ್ನೋ ಹಂತದಲ್ಲಿ ಜನ ಇಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನು, ಈಗ ಜನರ ಕೈಯಲ್ಲಿ ದುಡ್ಡು ಎಷ್ಟು ಉಳಿಯುತ್ತೆ, ಎಷ್ಟು ಸರ್ಕಾರಗಳ ಪಾಲಾಗ್ತಿದೆ ಅದರ ಅರಿವು ಕೂಡ ಜನರಿಗಿದೆ. ಇನ್ನೂ 3.5 ವರ್ಷ
ಕಾಂಗ್ರೆಸ್ನವರು ರಾಜ್ಯದಲ್ಲಿ, ಬಿಜೆಪಿಯವರು ಎಲ್ಲವೂ ಸರಿ ಇದ್ರೆ 4.5+ ವರ್ಷಗಳು ಆಡಳಿತ ನಡೆಸಬೇಕು. ಪ್ರತಿ ಹಂತಕ್ಕೂ ಕೂಡ ಮೌಲ್ಯಮಾಪನ ಮಾಡೋಷ್ಟು ಪ್ರಜ್ಞಾವಂತರಿದ್ದಾರೆ ಜನ, ಗಮನಿಸ್ತಿರ್ತಾರೆ. ಯಾವ ಸಂದರ್ಭದಲ್ಲಿ ಪಾಠ ಕಲಿಸ್ಬೇಕೋ ಕಲಿಸ್ತಾರೆ ಅಂತ ಹೇಳ್ತಾ ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.